ರಾಮ ಮಂದಿರ ಉದ್ಘಾಟನೆಗೆ ಸಿಎಂಗೆ ಆಹ್ವಾನ ನೀಡದ ವಿಚಾರ ಬಿಜೆಪಿ ವಿರುದ್ಧ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಲ್ಲೇ ರಾಮ ಇದ್ದಾನೆ. ವೋಟ್ಗಾಗಿ ಬಿಜೆಪಿಯವರಿಗೆ ಇವತ್ತು ರಾಮ ನೆನಪಾಗಿದ್ದಾನೆ. ನಾವು ಪ್ರತಿನಿತ್ಯ ಶ್ರೀರಾಮನನ್ನ ಪೂಜೆ ಮಾಡ್ತೇವೆ. ಅವರು ಕರೆದಿಲ್ಲ ಅಂತ ನಾವು ಪೂಜೆ ಮಾಡೋದನ್ನ ಬಿಡ್ತೀವಾ ಅಂತ ಹೇಳಿದ್ದಾರೆ. ವೋಟ್ಗಾಗಿ ಬಿಜೆಪಿಯವರಿಗೆ ಇವತ್ತು ರಾಮ ನೆನಪಾಗಿದ್ದಾನೆ ಅಷ್ಟೇ ಅನ್ನುವಂತ ವಿಚಾರವನ್ನು ಅವರು ಈ ಪ್ರಸ್ತಾಪ ಮಾಡಿರೋದು. ವೋಟ್ಗಾಗಿ ಬಿಜೆಪಿಯವರಿಗೆ ಇವತ್ತು ರಾಮ ನೆನಪಾಗಿದ್ದಾನೆ, ಆದ್ರೆ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಅವ್ರು ಹೇಳಿದ್ದಾರೆ. ರಾಮನ ಬೆಳಗ್ಗೆನೂ ಪೂಜೆ ಮಾಡ್ತೀವಿ. ರಾಮನ್ನ ಅವ್ರು ಕರೆದ್ರೆ ನಾವೇನು ಪೂಜೆ ಮಾಡೋದು ಪುಟ್ಟವ. ನಮ್ಮ ಊರಲ್ಲಿ ರಾಮ ಅಂದ್ರೆ ಇವತ್ತಿಂದಿದ. ಸಿದ್ದರಾಮಯ್ಯ ಸಾಹೇಬರ ಮನೆಯಲ್ಲಿ ಇವತ್ತಿಂದಿದ್ದ ಇದು ರಾಮಂದ್ರ. ಸಿದ್ದರಾಮಯ್ಯನವ್ರ ಹೆಸರಲ್ಲೇ ರಾಮ ಅವನಲ್ಲ. ಸಿದ್ದರಾಮಯ್ಯನವ್ರ ಹೆಸರೇ ರಾಮ ಇಲ್ವಪ್ಪ. ರಾಮನೇ ಸಿದ್ದರಾಮ ಅಂತ. ರಾಮ ಅಲ್ಲೇ ಅವನಲ್ಲ. ಅದಕ್ಕೆ ನಾವು ಅಲ್ಲೇ ಪೂಜೆ ಮಾಡ್ತೀವಿ ನೋಡಿ. ಮಾಡ್ತಾಯಿರ್ರಿ, ನಮಗೇನು. ನಾವು ನೋಡಪ್ಪ, ನಾವು ಎದ್ದು ದೇವ್ರ ಕೈ ಮುಗಿಯೋರು, ಅವ್ರು ಎದ್ದು ದೇವ್ರ ಕೈ ಮುಗಿತಾರೆ. ಅವ್ರವ್ರ ಇಷ್ಟಾನುಸಾರ ಅವರು ಕರೆದ್ರೆ ಒಯ್ತಾರೆ, ಕರೆದವ್ರು ಇಲ್ಲ. ರಾಮನ ಅವ್ರನ್ನೇ ಹೋಗಿ ಕೇಳ್ಕೊಂಬೋಬೇಕಾ ರಾಮನ ನೋಡೋಕೆ? ಹಾಂ, ನಮ್ಮ ಊರಲ್ಲಿ ಹಿಂದೆ ಮನೆಗೆ ಇಟ್ಕೊಂಡು ಹೋಗ್ತಿದ್ದೋ ನಾವು ರಾಮನ. ರಾಮ 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 ಹರೇ ರಾಮ ಅಂತ ಇಟ್ಕೊಂಡು ಊರೆಲ್ಲ ಹೋಗ್ತಿದ್ದೋ. ಇವು ಬಂದಿದ್ರು ಅವಾಗ ರಾಮನ ಜ್ಞಾಪಕಕ್ಕೆ. ಇವತ್ತಿವ್ರಿಗೆ ರಾಮ ಜ್ಞಾಪಕ ಆಗೋನೆ ಓಟ್ಗೆ. ಅವತ್ತು ಜ್ಞಾಪಕ ಅನಿಲ್ವಾ? ಊರಲ್ಲಿ ಜನ ರಾಮ ಬಂದರು ಇವತ್ತು ಮಾಡಿದ್ದೇವೆ ನಾವು. ರಾಮನ